ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೊಳಕೆ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ. ಈ ಸಾಂಬಾರು ತುಂಬ ಹೆಲ್ದಿಯಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಮುದ್ದೆ ರೈಸ್ ಜೊತೆ ಎಲ್ಲ ಆರಾಮಾಗಿ ತಿನ್ಬೋದು. ಬನ್ನಿ ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು 250 ಗ್ರಾಮ್ ಆಗೋಷ್ಟು ಮೊಳಕೆ ಕಾಳನ್ನ ತೊಗೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಮೊದಲೇ ಸಪ್ರೇಟಾಗಿ. ಹಾಗೆ ಇದ್ರ ಜೊತೆಗೆ ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡು 2 ವಿಜಿಲ್ ಕೂಗಿಸ್ಕೊತೀನಿ. ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಳಕ್ಕೂ ಮುಂಚೆನೇ ಕಾಳನ್ನ ನಾನು ಬೇಯಿಸಿಟ್ಕೊತಾ ಇದ್ದೀನಿ. ಸೊ ಹಾಗಾಗಿ ಬೇಗನೆ ರೆಡಿ ಆಗುತ್ತೆ ಸಾಂಬಾರು ಸಪ್ರೇಟ್ ಬೇಯಿಸಿದ್ರೆ. ಮೊಳಕೆ ಕಾಳು ಸಾಂಬಾರಲ್ಲಿ ಈ ಥರ ಮಾಡೋವಾಗ, ಅಂದರೆ ಈ ರೆಸಿಪಿ ಮಾಡೋವಾಗ ಬದನೆಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಬದನೆಕಾಯಿ ಹಾಕಿ ಸಾಂಬಾರಿಗೆ. ಇದನ್ನು ನಾನು 2 ವಿಜಿಲ್ ಕೂಗಿಸಿ ಸೈಡ್ ಇಟ್ಕೊತೀನಿ. ಹಾಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರೋ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ನಾವು. ಸೊ ಅದರಿಂದ ಈ ಎಲ್ಲ ಐಟಮ್ಸ್ನೂ ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ. ಚಿಕನ್ ಸಾಂಬಾರಿಗೆ ಯಾವ ಥರ ಮಾಡ್ಕೊತೀರೋ ಆ ಥರನೇ. ಬಟ್ ಇಲ್ಲಿ ನಾವು ಈ ಸಾಂಬಾರಿಗೆ ಹುಳಿಗೆ ಅಂದ್ಬಿಟ್ಟು ನಾವು ಸ್ವಲ್ಪ ಹುಣಸೆ ಹಣ್ಣನ್ನು ಇಡ್ತೀರಿ. ಸೊ ಅದು ಒಂದು ಸ್ವಲ್ಪ ಬೇರೆ ಥರ ಟೇಸ್ಟ್ ಕೊಡುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಾಳಿನ ಬಸ್ಸಾರು ಮತ್ತು ಮೊಳಕೆ ಕಾಳಿನ ಹುಳಿ ಸಾರು ಎಲ್ಲ ಅದು ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ಎರಡೂ ಒಂದೇ ಇರಲ್ಲ, ಬೇರೆ ಬೇರೆ ಥರ ಟೇಸ್ಟ್ ಇರುತ್ತೆ. ಈ ಐಟಮ್ಸ್ನೆಲ್ಲ ಹಾಕಿ ನಾವು ಬಾಣಲಿಗೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ, ಡೀಪ್ ಫ್ರೈ. ಈ ಬೇಸಿಗೆಯಲ್ಲಿ ತುಂಬ ಅಂದರೆ ಬಿಸಿಗೆ ಹೀಟೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲರಿಗೂ. ಸೊ ಅದರಿಂದ ಈ ಥರ ಮೊಳಕೆ ಕಾಳನ್ನ ಆಗಾಗ ಯೂಸ್ ಮಾಡ್ತೀರಿ. ಸ್ವಲ್ಪ ದೇಹ ತಣ್ಣಗೆ ತಂಪಾಗೂ ಇರುತ್ತೆ ಆ್ಯಂಡ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಯಾವಾಗಲೂ ನಾರ್ಮಲ್ ಪಲ್ಯ ಆ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಸಾಂಬಾರನ್ನು ಟ್ರೈ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಸೊ ನಾನು ಇದು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾನು ಇದ್ದಂಥ ಕಾಳುಗಳನ್ನ 2 ಸೌಟ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಕೊಬ್ಬರಿ, ಹುಣಸೆಹಣ್ಣು, ಚಕ್ಕೆ ಲವಂಗನೂ ಹಾಕ್ಕೊಂಡು ಜಾರಿಗೆ ಎಲ್ಲ ನೀಟಾಗಿ ರುಬ್ಕೊತೀನಿ. ಸ್ವಲ್ಪ ಜಾಸ್ತಿ ತರಿ ಏನು ಬೇಡ, ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ ಸಾಂಬಾರು. ಟೊಮೆಟೊ, ಈರುಳ್ಳಿ ಅದೆಲ್ಲ ಫ್ರೈ ಮಾಡ್ಕೊಂಡಿರ್ತೀರಲ್ವ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊತಾ ಇರೋದು. ಹಾಗೆ ನಾನು ಬೇಯಿಸಿಟ್ಕೊಂಡಿದ್ದಂತೆ 2 ಸೌಟಾಗೋಷ್ಟು ಕಾಳನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರ ರುಬ್ಬಕ್ಕೆ. ಸೊ ಹಾಗೆ ಧನಿಯಾ ಪುಡಿನ ನಾನು ಒಂದು 3 ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಖಾರ ರುಬ್ಬಿ ಸೈಡ್ ಇಟ್ಕೊಂಡಿರ್ತೀನಿ. ಆಗಲೇ ನಾವು ಬೇಯಿಸ್ಕೊಂಡಿದ್ದಂಥ ಮೊಳಕೆ ಕಾಳನ್ನ ಒಂದು ಪಾತ್ರೆಗೆ ಹಾಕಿ ಅದ್ರ ಜೊತೆಗೆ ನಾವು ಈಗ ರುಬ್ಬಿಟ್ಕೊಂಡಿದ್ದಂಥ ಖಾರನ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಮಳ್ಸ್ಕೊಬೇಕಾಗುತ್ತೆ. ಈ ಸಾಂಬಾರು ಕುದಿ ಬರೋವರೆಗೂ ಹೀಗೆ ಇದು ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೋದು. ತುಂಬ ಟೈಮ್ ಏನು ಬೇಕಾಗಲ್ಲ, ಸ್ವಲ್ಪ ಖಾರ ರೆಡಿ ಮಾಡ್ಕೊಳೋಕ್ಕೆ ಸ್ವಲ್ಪ ಟೈಮ್ ಬೇಕಷ್ಟೇ. ಅದನ್ನು ಬಿಟ್ಟರೆ ಸಾಂಬಾರು ಬೇಗನೆ ಆಗುತ್ತೆ. ಇದು ಮುದ್ದೆ ಜೊತೆ ರೈಸ್ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಸಮ್ಮರ್ ಬಂದರೆ ಜಾಸ್ತಿ ಈ ಸಾಂಬಾರು ಮಾಡ್ತಾನೆ ಇರ್ತೀರಿ. ಸಾಂಬಾರು ಈಗ ಒಂದು ಸ್ವಲ್ಪ ಕುದಿ ಬರ್ತಿದೆ. ಸೊ ನಾನು ಈಗ ಸಪ್ರೇಟಾಗಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಸಿಡ್ಲಿಸ್ಕೊತೀರಿ. ಹಾಗೆ ಇದಕ್ಕೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಸಿಟ್ಲಿದಾದ್ಮೇಲೆ ಇದನ್ನು ಸಾಂಬಾರಿಗೆ ಹಾಕ್ಕೊಬೇಕಾಗುತ್ತೆ ಈ ಒಗ್ಗರಣೆನ. ಬೇಕಾದ್ರೆ ನೀವು ಎಣ್ಣೆ ಬದಲು ತುಪ್ಪನೂ ಹಾಕ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ತಿನ್ನಲ್ಲ ಅನ್ನೋರು ಎಣ್ಣೆನೇ ಯೂಸ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಕಾಳು ಹಾಕಿ ಸಾಂಬಾರನ್ನ ನಾವು ಸ್ವಲ್ಪ ಮಳ್ಳೋವರೆಗೂ ಇಡ್ತೀರಲ್ವ, ಅದು ಕುದಿಯೋವಾಗಲೇ ಈ ಥರ ಒಗ್ಗರಣೆ ಹಾಕಬೇಕು. ಫಸ್ಟೇ ಒಗ್ಗರಣೆ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋಲ್ಲ. ಸೊ ಆದ್ದರಿಂದ ಸಾಂಬಾರು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಸಪ್ರೇಟಾಗಿ ಈ ಥರ ಒಗ್ಗರಣೆ ಹಾಕ್ಕೊಂಡು ಸಾಂಬಾರಿಗೆ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ನನಗೆ ಇದು ಸಾಂಬಾರು ಕುದೀತಿದೆ. ಸೊ ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ಅದು ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ಸೊ ಅದರಿಂದ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ಮೊಳಕೆ ಕಾಳಿನ ಸಾಂಬಾರು ರೆಡಿ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ನಾನು ಮುಂದಿನ ವಿಡಿಯೋಲ್ಲಿ ಸಿಗೋಣ. ಈ ಥರನೇ ಹೆಲ್ದಿ ಫುಡ್ ಏನಾದರೂ ರೆಡಿ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ರೆಸಿಪಿನ.